ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ಮಾತನಾಡ್ತಾ ಇದ್ದೀನಿ ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನಿಂದ. ಸ್ನೇಹಿತರೆ, ಮೆಡಿಕಲ್ ಕ್ಯಾಂಪ್ ಕಾನ್ಸೆಪ್ಟಲ್ಲಿ ಒಂದು ಐ ಟೆಸ್ಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಸೋಸಿಯೇಷನ್ ಮುಖಾಂತರ. ಆ, ಕಣ್ಣಿನ ತಪಾಸಣಾ ಶಿಬಿರ ಅಂತ ಹೇಳ್ಬೋದು. ಕಣ್ಣು ಬಹಳ ಮುಖ್ಯ ಅಂತ ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯರು ಯಾರೆಲ್ಲ ಇದ್ದೀರಾ, ಸೊ ಎಲ್ಲರಿಗೂ ಅವಕಾಶ ಇದೆ. ದಯಮಾಡಿ ಎಲ್ಲರೂ ಬನ್ನಿ. ಆ ದಿನ ಒಂದು ಕಣ್ಣಿನ ಬಗ್ಗೆ ಒಂದು ಟೆಸ್ಟ್ ಮಾಡಿಸ್ಕೊಳ್ಳೋಣ. ಸೊ ಕಣ್ಣಿನ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋವಂಥ ಒಂದು ನಿಟ್ಟಿನಲ್ಲಿ ಮಾಡಬೇಕಾಗಿ ಬಂದಿದೆ. ಇದನ್ನು ಅಕಸ್ಮಾತ್ ಒಂದು ಚಿಕ್ಕ ಪುಟ್ಟ ದೋಷಗಳಿದ್ದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಸಾಧಾರಣ ಒಂದು 35 ಏಜ್ ಆದಮೇಲೆ ಖಂಡಿತವಾಗಿ ಟೆಸ್ಟ್ ಮಾಡ್ಕೊಳ್ಬೇಕಾದ ಅಗತ್ಯ ಇರುತ್ತೆ. ಆದರೆ ಯಾರು ವಾಲಂಟಿಯರಾಗಿ ಹೋಗಿ ಚೆಕ್ ಮಾಡಿಸ್ಕೊಳ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಗಮನಿಸ್ಕೊಂಡು ಕಣ್ಣಿನ ಆರೋಗ್ಯದ ಬಗ್ಗೆ ದೃಷ್ಟಿ ಇಡ್ತಾರೆ, ಅವರಿಗೆ ಅಂಥ ಸಮಸ್ಯೆ ಇಲ್ಲ. ಬಟ್ ಸಾಧಾರಣ ನಮ್ಮಲ್ಲಿ ಏನಾಗುತ್ತೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಕಡಿಮೆ. ಸೊ ನಾವಾಯಿತು, ನಮ್ಮ ಕೆಲಸ ಆಯಿತು ಅಂತ ಇದ್ದು ಬಿಡುವಂಥದ್ದು ಹೆಚ್ಚು. ಹಾಗಾಗಿ ಅದೊಂದು ವಿಚಾರಕ್ಕೆ ಗಮನ ಕೊಡಬೇಕಾಗಿ ಬಂದಿದೆ. ಅಸೋಸಿಯೇಷನ್ನು ಈ ಎಲ್ಲ ವಿಚಾರಗಳನ್ನು ಆಚರಣೆಗೆ ತರಬೇಕಂತ ವಿಚಾರ ಮಾಡಿ ಇದೊಂದು ಪ್ರಾರಂಭ ಮಾಡಿದೆ ಈಗ. ಹಾಗಾಗಿ ಐ ಟೆಸ್ಟ್ ಕ್ಯಾಂಪ್ಗೆ ಎಲ್ಲ ಮೆಕ್ಯಾನಿಕ್ ಮಿತ್ರರು ಬನ್ನಿ ಮತ್ತು ಟೆಸ್ಟ್ ಮಾಡಿಸ್ಕೊಳ್ಳೋಣ. ಸೊ ಏನಾದರೂ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ತಗೊಳ್ಳೋಣ. ಸ್ಥಳ ಬಂದುಬಿಟ್ಟು ನಮ್ಮ ವರ್ಕ್ಶಾಪು ಅಂತಂದರೆ ಇನ್ನು ರಾಜಾಜಿನಗರ ಸೆಕೆಂಡ್ ಸ್ಟೇಜಲ್ಲಿ ಮಹೇಶ್ ಮೋಟಾರ್ಸ್ ಮತ್ತು ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನ್ ಆಫೀಸ್ ಅಂತ ಏನಿದೆ, ಸೊ ಅಲ್ಲೇ ಇರುತ್ತೆ. ಆ ಕ್ಯಾಂಪ್ ಅನ್ನೋದು ಅಲ್ಲೇ ನಡೆಯುತ್ತೆ. ಮಂಗಳವಾರ 23ನೇ ತಾರೀಕು, ಇದೇ ತಿಂಗಳು 23ನೇ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಹಾಜರಿರಬೇಕು. ಒಂದು 10 ನಿಮಿಷ ಆಗ್ತದಷ್ಟೇ. ಟೆಸ್ಟ್ ಬಂದುಬಿಟ್ಟು ಒಂದು 10 ನಿಮಿಷ ಅಷ್ಟೇ ಆಗ್ತದೆ. ಕಣ್ಣಿಗೆ ಡ್ರಾಪ್ಸ್ ಹಾಕ್ತಾರೆ. ಡ್ರಾಪ್ಸ್ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಹಾಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಆ ನಂತರ ಒಂದು ಆ ಟೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಮುಖಾಂತರ ಸೊ ಟೆಸ್ಟ್ ಮಾಡುವಾಗ ಕಣ್ಣಿನ ವಿಚಾರ ಹೇಗಿದೆ, ಆರೋಗ್ಯ ಹೇಗಿದೆ ಅನ್ನೋಂಥದ್ದನ್ನು ಅವರೊಂದು ವಿವರ ಕೊಡ್ತಾರೆ. ಅಷ್ಟು ಮಾಡಿಸ್ಕೊಳ್ಬೇಕಾಗಿದೆ. ಮುಂದಿಂದು ಆಮೇಲೆ ವಿಚಾರ ಮಾಡಿದ್ರಾಯಿತು. ದಯವಿಟ್ಟು ಎಲ್ಲರೂ ಬನ್ನಿ ಮತ್ತು ತಪಾಸಣೆ ಮುಖಾಂತರ ನಮ್ಮ ಕಣ್ಣಿನ ಆರೋಗ್ಯವನ್ನು ತಿಳ್ಕೊಳ್ಳೋಣ. ಸೊ ಸ್ಥಳ ಬಂದುಬಿಟ್ಟು ನಮ್ಮ ವರ್ಕ್ಶಾಪು ಅಥವಾ ಅಸೋಸಿಯೇಷನ್ ಆಫೀಸೇ ಆಗಿರ್ತದೆ. ಜೊತೆಗೆ ನಾನು ಏನು ಗ್ರೂಪಲ್ಲಿ ಈ ವಿಷಯವನ್ನು ಪ್ರಸಾರ ಮಾಡ್ತೇವೆ ಮತ್ತು ಎಲ್ಲರಿಗೂ ಅದ್ರ ಲೊಕೇಶನ್ ಸಹ ಕೊಟ್ಟಿರ್ತೇನೆ. ತುಂಬ ಜನಕ್ಕೆ ನಮ್ಮ ವರ್ಕ್ಶಾಪ್ ಆಲ್ರೆಡಿ ಗೊತ್ತಿದೆ ಮತ್ತು ಲೊಕೇಶನ್ ಕಳಿಸಿರ್ತೇನೆ. ಬೆಳಗ್ಗೆ 10 ಗಂಟೆಗೆ ದಯವಿಟ್ಟು ಬಂದು ಅದೊಂದು ಚೆಕ್ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.